ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸೌದೆ ಒಲೆನ ರೆಡಿ ಮಾಡಿದ್ವಿ. ಕೇವಲ ಒಂದು 40 ರೂಪಾಯಿ ಖರ್ಚಾಗಿದೆ ಅಷ್ಟೇ. ಈ ರೀತಿಯಾಗಿ ಒಂದು 10 ಲೀಟ್ರ್ ಬಕೆಟು, ಒಂದು 5 ಲೀಟ್ರ್ ಬಕೆಟು ಅಷ್ಟೇ ಯೂಸ್ ಮಾಡಿರೋವಂಥದ್ದು. ಇನ್ನು ಸಿಮೆಂಟ್ ಯೂಸ್ ಮಾಡಿದ್ದೀವಿ, ಒಂದು 30 ರೂಪಾಯಿ ಸಿಮೆಂಟ್ ಆಗಿದೆ. 40 ರೂಪಾಯಿಗೆ ತಂದಿದ್ವಿ, ಅದರಲ್ಲಿ 10 ರೂಪಾಯಿ ಉಳಿದಿದೆ. ಸೊ 30 ರೂಪಾಯಿ ಸಿಮೆಂಟ್ ಖರ್ಚಾಗಿದೆ. ಜೊತೆಗೆ ಒಂದು ಬಾಂಡ್ಲಿ ಅಷ್ಟೇ ಎಮ್ ಸ್ಯಾಂಡ್ ಅಷ್ಟೇ. ಜೊತೆಗೆ ನಮ್ಮ ಒಂದು ಶ್ರಮ ಒಂದು ಗಂಟೆ 1.5 ಗಂಟೆ ಸಮಯವನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಒಲೆ ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಇದು ಬಂದು ಸೌದೆ ಹಾಕ್ಲಿಕ್ಕೋಸ್ಕರ ಇಲ್ಲೊಂದು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಇನ್ನು ಇದು ಬಂದು ಮೇಲ್ಗಡೆ ಓಪನ್ ಇರುತ್ತೆ ಪಾತ್ರೆ ಇಡ್ಲಿಕ್ಕೋಸ್ಕರ. ಇನ್ನು ಈ ಕಡೆ ಸೈಡ್ ಬಂದರೆ ಆ ಕಡೆನೇ ಬಾಪ, ಈ ಕಡೆ ಸೈಡ್ ಬಂದರೆ ಇದು ಬಂದು ಈ ಕಡೆಯಿಂದ ಈ ಕಡೆ ಫುಲ್ ಓಪನ್ ಇರುತ್ತೆ. ಇದು ಬೂದಿ ಬೀಳಲಿಕ್ಕೋಸ್ಕರ. ಬೂದಿ ಬಿದ್ದರೆ ಕ್ಲೀನ್ ಮಾಡ್ಕೊಳ್ಳೋದು, ಅಥವಾ ಒಲೆ ಅಡುಗೆ ಆದಮೇಲೆ ಹಿಂಗೆ ಸುಮ್ಮನೆ ಸುರಿದ್ಬಿಟ್ರು ಸಾಕು, ಇದು ಫುಲ್ ಕ್ಲೀನ್ ಆಗಿಬಿಡುತ್ತೆ. ಬೂದಿ ಎಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇನ್ನು ಹಿಂದ್ಗಡೆ ಬಂದು ಇಲ್ಲಿ ಒಂದು ಹೊಗೆ ಹೋಗಲಿಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದೀವಿ. ಇದನ್ನು ಬೇಕಾದ್ರೆ ಒಂದು ಕಬ್ಬಿಣದ ಪೈಪ್ ಹಾಕಿ ಮೇಲ್ಗಡೆ ಬಿಟ್ಕೋಬೋದು. ಆಗ ಹೊಗೆ ಎಲ್ಲ ಇಲ್ಲಿ ಬರೋದಿಲ್ಲ, ಸೀದಾ ಮೇಲ್ಗಡೆ ಪೈಪಲ್ಲಿ ಹೋಗ್ಬಿಡುತ್ತೆ. ಸದ್ಯಕ್ಕೆ ನಾವು ಕಬ್ಬಿಣದ ಪೈಪ್ ಸಿಕ್ಕಿರಲಿಲ್ಲ ಗುಜ್ರಿಯಲ್ಲಿ, ಅದಕ್ಕೋಸ್ಕರ ಹಾಕಿಲ್ಲ. ಇಲ್ಲಿ ಬೇಕಾದರೆ ಒಂದು ಕಬ್ಬಿಣದ ಪೈಪ್ ಹಾಕಿ ಒಂದು ಎಲ್ ಶೇಪಲ್ಲಿ ಮೇಲ್ಗಡೆ ಬಿಟ್ಕೋಬೋದು. ಇದಿಷ್ಟು ಪ್ರಾವಿಷನ್ಗಳು ಈ ಒಲೆಯಲ್ಲಿರುವಂಥದ್ದು. 50 ನಿಮಿಷ ಆಯಿತು, ಫುಲ್ ಕಾದಿದೆ, ಇನ್ನೇನೋ ಕುದಿಯೋ ಸ್ಟೇಜಲ್ಲಿದೆ. ಸೊ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ದೊಡ್ಡ ಬಾಣಲಿಯಷ್ಟು ಎಮ್ ಸ್ಯಾಂಡನ್ನು ತಗೊಳ್ಳಿ. ಅದಕ್ಕೆ 1.5 kg ಸಿಮೆಂಟನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಚಿಕ್ಕ ಬಾಣಲಿಯನ್ನು ಯೂಸ್ ಮಾಡ್ತಾ ಇರೋ ಕಾರಣ 2 ಸತಿ ಕಲಿಸ್ಕೊತೀವಿ. ಬಟ್ ನೀವು ದೊಡ್ಡ ಬಾಣಲಿಯನ್ನು ಯೂಸ್ ಮಾಡಿದ್ರೆ 1 ಸತಿ ಕಲಿಸ್ಕೊಂಡ್ರೆ ಸಾಕು. ಒಂದು ದೊಡ್ಡ ಬಾಣಲಿಯಷ್ಟು ಎಮ್ ಸ್ಯಾಂಡು ಜೊತೆಗೆ 1.5 kg ಸಿಮೆಂಟು. ಇದನ್ನು ನೀಟಾಗಿ ಹದವಾಗಿ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು, ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಅತಿಯಾಗಿ ತೆಳುವಾಗೂ ಇರಬಾರ್ದು, ಅತಿಯಾಗಿ ಗಟ್ಟಿಯಾಗೂ ಇರಬಾರ್ದು. ಸೊ ಒಂದು ಹದವಾಗಿ ವಿಡಿಯೋದಲ್ಲಿ ಇದೆಯಲ್ಲ ಆ ರೀತಿಯಾಗಿ ನಾವು ಕಲಿಸ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು 10 ಲೀಟ್ರ್ ಬಕೆಟನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ವೇಸ್ಟ್ ಆಯಿಲ್ ಹಾಕ್ಕೊಳ್ಳಿ. ಇದು ಬಂದು ಗ್ಯಾರೇಜ್ಗಳಲ್ಲೇ ಸಿಗುತ್ತೆ. ಏನೋ ಒಂದು 10 ರೂಪಾಯಿ ಕೊಟ್ಟರೆ ಒಂದು ಬಾಟ್ಲಲ್ಲಿ ತುಂಬಿಕೊಡ್ತಾರೆ. ಈ ಒಂದು ವೇಸ್ಟ್ ಆಯಿಲ್ನ ಸ್ವಲ್ಪ ಸುತ್ತ ಬಕೆಟ್ಗೆ, ಇದು ಕಚ್ಕೋಬಾರ್ದು ಗಾರೆ ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ವೇಸ್ಟು, ಈ ಬೈಂಡಿಂಗ್ ವೈರ್ ಸಿಗುತ್ತಲ್ಲ ಮನೇಲೇ ಇದ್ದಿದ್ದು ವೇಸ್ಟನ್ನ ಒಂದು ರಿಂಗ್ ಥರ ಸುತ್ತಬಿಟ್ಟು ಅದನ್ನು ಕೆಳಗಡೆ ಹಾಕಿದ್ದೀವಿ. ಇದೆಲ್ಲ ಏನಂದರೆ ನೀಟಾಗಿ ಲಾಕ್ ಆಗಲಿ ಅಂತ, ಗಾರೆ ಒಡೆದೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇರೋ ವೇಸ್ಟನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಅಷ್ಟೇ. ಇದಕ್ಕೆ ಒಂದು 1 ಇಂಚಷ್ಟು ಗಾರೆಯನ್ನು ಫಿನಿಷ್ ಮಾಡಿದ್ದೀವಿ, ಅದು ಬಾಟಮು. ನೆಕ್ಸ್ಟು ಇದಕ್ಕೆ ಒಂದು 3 ಇಂಚಷ್ಟು ಥರ್ಮೋಕೋಲ್ ಶೀಟನ್ನು ಈ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀವಿ ಆ ಥರ ಹಾಕೋಬೇಕು. ಇದು ಬೂದಿ ಬೀಳಲಿಕ್ಕೋಸ್ಕರ ಒಂದು ಪ್ರಾವಿಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಕಿರೋವಂಥದ್ದು. ಸೊ ಅದನ್ನು ಥರ್ಮೋಕೋಲ್ ನಮ್ಮ ಕಡೆ ಬೆಂಡ್ ಅಂತ ಹೇಳ್ತೀವಿ ನಾವು. ಬೆಂಡ್ ಹಾಕ್ಬಿಟ್ಟು ಇನ್ನು ಆ ಕಡೆ ಈ ಕಡೆ ಸೈಡ್ ಏನಿದೆ ಅದಕ್ಕೆ ಗಾರೆನ ಪ್ಯಾಕ್ ಮಾಡಿಬಿಡ್ಬೇಕು. ಪ್ಯಾಕ್ ಮಾಡಿದ ನಂತರ ನೀಟಾಗಿ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿದ ನಂತರ ಈ ಥರ ಒಂದು 4-5 ಪೀಸ್ ಕಬ್ಬನ್ನ ತೊಗೋಬೇಕು. ಕಬ್ಬನ್ನ ತೊಗೊಂಡು ಈ ಸೌದೆ ಹಾಕಲಿಕ್ಕೆ, ಸೌದೆಗೂ ಮತ್ತು ಈ ಬೂದಿ ಬೀಳೋದಕ್ಕೆ ಮಧ್ಯೆ ಇರುವಂತಹ ಒಂದು ಗ್ಯಾಪ್ನ ಈ ಕಬ್ಬಣದಿಂದ ಫಿಲ್ ಮಾಡಬೇಕಾಗತ್ತೆ. ಹಾಕ್ಬಿಟ್ಟು ಅದಕ್ಕೂ ಕೂಡ ಮತ್ತೆ ಇನ್ನೊಂದು ಬೈಂಡಿಂಗ್ ವೈರ್ ಯೂಸ್ ಮಾಡದೇ ಇದ್ರೂ ನಡೆಯುತ್ತೆ. ಬಟ್ ಯೂಸ್ ಮಾಡ್ತಿರೋ ಕಾರಣ ಬಂದು ಗಟ್ಟಿಯಾಗಿ ಲಾಕ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಮತ್ತು ಒಂದು ಬೈಂಡಿಂಗ್ ವೈರನ್ನು ಹಾಕಿ ಮತ್ತೆ ಗಾರೆನ ಪ್ಯಾಕ್ ಮಾಡಿರೋವಂಥದ್ದು. ನೆಕ್ಸ್ಟು ಈ ಸೌದೆ ಹಾಕಲಿಕ್ಕೆ ಒಂದು ಪ್ರಾವಿಷನನ್ನು ಮಾಡ್ಕೋಬೇಕು. ಅದಕ್ಕೆ ನಾನು ಮನೇಲಿದ್ದಂಥ ಒಂದು ಚಿಕ್ಕ ರೆಡ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಅದು ಯೂಸ್ ಮಾಡಿಲ್ಲ ಅಂತಂತಂದ್ರು ನೀವು ಏನು ಥರ್ಮೋಕೋಲ್ ನಾನು ಆವಾಗಲೇ ಹೇಳಿದೆ, ಅದನ್ನು ಒಂದು ಹಾಫ್ ಸರ್ಕಲ್ ಶೇಪಲ್ಲಿ ತೋರಿಸ್ತೀನಿ ನಾನು. ಆ ರೀತಿಯಾಗಿ ಹಾಫ್ ಸರ್ಕಲ್ ಶೇಪಲ್ಲಿ ಈ ರೀತಿಯಾಗಿ ಒಂದು 6 ಇಂಚಷ್ಟು ನೀವು ಒಂದರ ಮೇಲೆ ಒಂದು ಫಿಲ್ ಮಾಡಿ ಅದನ್ನು ಅಲ್ಲಿ ಕೂರಿಸ್ಬೇಕಾಗತ್ತೆ. ಸೌದೆ ಎಲ್ಲಿ ಹಾಕ್ತಿರೋ ನೀವು ಆ ಜಾಗಕ್ಕೆ ಅದನ್ನು ನೀಟಾಗಿ 6 ಇಂಚಷ್ಟು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಗಾರೆ ಬೀಳಬಾರ್ದು, 6 ಇಂಚು ಅದು ಓಪನ್ ಬರಬೇಕಲ್ಲ, ಆ ಕಾರಣಕ್ಕೋಸ್ಕರ ಆ ರೀತಿ ಹಾಕ್ಕೊಂಡು ನೆಕ್ಸ್ಟು ಇನ್ನು ಸುತ್ತ ಏನಿದೆ ಗಾರೆ ಫಿಲ್ ಮಾಡಬೇಕಷ್ಟೇ. ಇನ್ನೇನಿದ್ರಲ್ಲಿ ಕೆಲಸ ಇಲ್ಲ. ಸುತ್ತ ಏನು ಗ್ಯಾಪ್ ಇದೆ ಅದಷ್ಟಕ್ಕೂ ಈ ರೀತಿಯಾಗಿ ನೀಟಾಗಿ ನಿಧಾನವಾಗಿ ಗಾರೆಯನ್ನು ಪ್ಯಾಕ್ ಮಾಡ್ಕೊಳ್ಳಿ. ಆ ಬೆಂಡ್ ಏನು ಹಾಕಿದ್ರಿ ಆ ಬೆಂಡ್ ಲೆವೆಲ್ವರೆಗೂ ಕೂಡ ಗಾರೆನ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಆ ಬೆಂಡ್ ಥರ್ಮೋಕೋಲ್ ಹಾಕಿದಿರಲ್ಲ ಆ ಲೆವೆಲ್ಗೂ ಬರೋ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಥರ್ಮೋಕೋಲ್ ಮೇಲೆ ಒಂದು ಹಾಫ್ ಸರ್ಕಲ್ ಶೇಪಲ್ಲಿ ಒಂದು ಕಬ್ಬಣವನ್ನು ಹಾಕ್ಕೊಳ್ಳಿ. ಅದು ಬಂದು ಸೌದೆಗೆ ಓಪನ್ ಇರುತ್ತಲ್ಲ, ಅದು ಗಟ್ಟಿಯಾಗಿ ಕೂರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಬಂದು ಈ ರೀತಿಯಾಗಿ 1.5 ಇಂಚ್ ಪೈಪು ಅಥವಾ 2 ಇಂಚ್ ಪೈಪನ್ನು ಹಿಂದೆ ಹೊಗೆ ಹೋಗ್ಲಿಕ್ಕೋಸ್ಕರ ಆ ಒಂದು 5 ಲೀಟ್ರ್ ಬಕೆಟು ಮತ್ತು 10 ಲೀಟ್ರ್ ಬಕೆಟ್ ಏನಿದೆ ಮಧ್ಯೆ ಗ್ಯಾಪಲ್ಲಿ ಹಿಂದೆ ಆಗೋ ರೀತಿಯಲ್ಲಿ ಅದನ್ನು ಹಾಕ್ಬಿಟ್ಟು ಮತ್ತೆ ಫುಲ್ ಕಂಪ್ಲೀಟ್ ಏನು 5 ಲೀಟ್ರ್ ಬಕೆಟ್ ಇದೆ ಆ ಬಕೆಟ್ ಲೆವೆಲ್ಗೆ ಗಾರೆಯನ್ನು ನೀಟಾಗಿ ಪ್ಯಾಕ್ ಮಾಡಿ. ಈ ರೀತಿಯಾಗಿ ಏನು ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾಗಿ ನೀಟಾಗಿ ಫಿನಿಷಿಂಗ್ನ ಕೊಟ್ಕೋಬೇಕಾಗತ್ತೆ. ಈ ರೀತಿ ಕಂಪ್ಲೀಟಾಗಿ 5 ಲೀಟ್ರ್ ಬಕೆಟ್ 10 ಲೀಟ್ರ್ ಬಕೆಟ್ ಮಧ್ಯೆ ಯಾವುದೇ ಗ್ಯಾಪ್ ಇಲ್ಲದಿರೋ ಥರ ನೀಟಾಗಿ ಒಂದು ಲೆವೆಲ್ಗೆ ಫಿನಿಷಿಂಗನ್ನು ಮಾಡ್ಕೋಬೋದು.
ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಂದು 2 ಗಂಟೆಗಳ ಟೈಮು ನೀವು ಅದನ್ನು ಹಾಕಿ ಬಿಡಬೇಕಾಗತ್ತೆ. 1 ಗಂಟೆ ಅಥವಾ 2 ಗಂಟೆ ಬಿಡಬೇಕು. ಬಿಟ್ಟ ನಂತರ ಏನಾಗುತ್ತೆ, ಈ ಮಧ್ಯೆ ಏನು ಬಕೆಟ್ ಇದೆ 5 ಲೀಟ್ರ್ ಬಕೆಟು, ಅದನ್ನು 1 ಗಂಟೆ ಅಥವಾ 2 ಗಂಟೆ ಗ್ಯಾಪಲ್ಲೇ ತೆಗೆದುಬಿಡಬೇಕು. ಹೊರಗಡೆ ಬಕೆಟ್ನ ಒಂದು ದಿನ ಬಿಟ್ಟು ತೆಗಿಬೇಕು, ಬಟ್ ಒಳಗಡೆ ಬಕೆಟ್ನ ಮಾತ್ರ ಅದು ಹಂಗೆ ಕಚ್ಕೊಂಡ್ಬಿಡುತ್ತಿಲ್ಲ ಅಂದರೆ ಅದನ್ನೇನು ಮಾಡಬೇಕು, ಒಂದು 1 ಅವರ್ ಅಥವಾ 2 ಅವರ್ ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಲೂಸ್ ಮಾಡಿಕೊಂಡು, ಅದು ಕಚ್ಕೊಂಡಿರುತ್ತೆ, ಬೇಕು ಅಂದರೆ 5 ಲೀಟ್ರ್ ಬಕೆಟ್ ಸುತ್ತಲೂ ಒಂದು ಸ್ವಲ್ಪ ವೇಸ್ಟ್ ಆಯಿಲ್ನ ಹಾಕ್ಕೊಬೋದು. ಹಾಕ್ಕೊಂಡಿಲ್ಲ ಅಂತ ಅಂದರೆ ಸ್ವಲ್ಪ ಲೂಸ್ ಮಾಡ್ಕೊಂಡು ಈ ರೀತಿಯಾಗಿ ನೀಟಾಗಿ ಅದನ್ನು ಆಚೆ ತೆಗೆದುಬಿಡಬೇಕು. ಆಚೆ ತೆಗೆದ ಮೇಲೆ ಇದೇನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಫಿನಿಶಿಂಗ್ ಮಾಡಿಕೊಂಡು ಇದನ್ನು 1 ದಿನಗಳ ಕಾಲ ಒಣಗೋದಕ್ಕೆ ಬಿಟ್ಬಿಡಬೇಕು. 1 ದಿನ ಒಣಗಿದ ಮೇಲೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ವೇಸ್ಟ್ ಆಯಿಲ್ ಹಾಕಿರೋದ್ರಿಂದ ಬಕೆಟ್ ಈಸಿಯಾಗಿ ಬಿಡುತ್ತೆ. ಇದನ್ನು ಹಿಂಗೆ ಉಲ್ಟಾ ಮಾಡಿಟ್ಬಿಟ್ಟು ಮೆಲ್ಲಗೆ ಮಾಡಿ ಇಟ್ಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಕುಟ್ಟಿದ್ರೆ ಸಾಕು, ಅದು ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ನಿಮಗೆ ಇದು ಉಲ್ಟಾ ಇರುತ್ತೆ. ಇದನ್ನು ನಿಧಾನವಾಗಿ ನೀವು ಮೆಲ್ಲಿಗೆ ಗಾರೆ ಹೊಡೆದಾಗ್ತಾ ಇರೋ ರೀತಿಯಲ್ಲಿ, ಯಾಕಂದರೆ ಹಸಿ ಇರುತ್ತಲ್ಲ ಅದಕ್ಕೆ ನಿಧಾನವಾಗಿ ಉಲ್ಟಾ ಮಾಡಿ ಇಟ್ಕೋಬೇಕಾಗತ್ತೆ. ಏನು ಹೊಡೆದೋಗಲ್ಲ, ಆದರೂ ಹುಷಾರಾಗಿ ಸ್ವಲ್ಪ ನೀಟಾಗಿ ಉಲ್ಟಾ ಮಾಡಿ ಇಟ್ಕೊಂಡ್ರೆ ಒಲೆ ರೆಡಿ ಇರುತ್ತೆ. ಇನ್ನು ಈ ಸೌದೆ ಹಾಕಲಿಕ್ಕೆ ಮತ್ತು ಈ ಬೂದಿ ಬೀಳಲಿಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದೀವಲ್ಲ, ಅದನ್ನೆಲ್ಲ ನೀಟಾಗಿ ಒಂದೊಂದಾಗಿ ನೀವು ಓಪನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡಾಗ ಈ ರೀತಿಯಾಗಿ ಒಲೆ ರೆಡಿಯಾಗಿರುತ್ತೆ. ಇನ್ನು ಇದನ್ನು 2 ದಿನಗಳ ಕಾಲ ಕ್ಯೂರಿಂಗ್ ಮಾಡಬೇಕಾಗತ್ತೆ. 1 ದಿನ ಅಥವಾ 2 ದಿನ ಕ್ಯೂರಿಂಗ್ ಮಾಡಲೇಬೇಕು. ಹಸಿ ಇದ್ದಾಗಲೇ ಬೆಂಕಿ ಹಾಕಬಾರ್ದು, ಬಿಸಿ ಕಾವಿಗೆ ಅದು ಬಿರುಕು ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ 2-3 ದಿನ ಕ್ಯೂರಿಂಗ್ ಜಾಸ್ತಿ ದಿನ ಮಾಡಿದಷ್ಟು ಒಳ್ಳೆಯದೇ, ಗಟ್ಟಿ ಇರುತ್ತೆ, ಬಳಕೆ ಬರುತ್ತೆ. ಕ್ಯೂರಿಂಗ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಲೆ ರೆಡಿಯಾಗುತ್ತೆ. ಏನು ಅಡುಗೆ ಬೇಕಾದರೂ ಮಾಡ್ಕೋಬೋದು. ಇನ್ನು ಈ ಸೌದೆ ಒಲೆನ ಮನೆ ಒಳಗಡೆ ಯೂಸ್ ಮಾಡ್ಬೋದು ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ, ಅದು ಸ್ವಲ್ಪ ಹೊಗೆ ಬಂದೇ ಬರುತ್ತೆ. ಈ ಹೊರಗಡೆ ಸೈಡ್ ಆಗಿರ್ಬೋದು ಅಥವಾ ತೋಟಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಮನೇಲೇ ಒಂದು ಸ್ವಲ್ಪ ಹೊರಗಡೆ ಜಾಗ ಇದ್ದರೆ, ಒಂದು ಅಂಗಳ ಥರ ಏನಾದರೂ ಜಾಗ ಇದ್ದರೆ ಮನೆ ಒಳಗಡೆ ಒಲೆ ಯೂಸ್ ಮಾಡೋರು ಕೆಲವರು ಇರ್ತಾರಲ್ಲ, ಮಾಡೋರು ಮಾಡ್ಬೋದು. ಆದರೆ ಸ್ವಲ್ಪ ಹೊಗೆ ಬಂದೇ ಬರುತ್ತೆ. ಮತ್ತು ಪಾತ್ರೆ ಮಸಿ ಆಗಲ್ವ ಅಂದರೆ ಇದು ನಾರ್ಮಲ್ ಸೌದೆ ಒಲೆ ಅಷ್ಟೇ, ಇದರಲ್ಲೇನು ಮಸಿ ಆಗಲ್ಲ, ಆ ಥರ ಎಲ್ಲ ಏನಿರಲ್ಲ. ಮಾಮೂಲಿ ಆಗೋಷ್ಟು ಮಸಿ ಹಾಗೆ ಆಗುತ್ತೆ. ಜೊತೆಗೆ ಹೊಗೆನೂ ಕೂಡ ಸ್ವಲ್ಪ ಬಂದೇ ಬರುತ್ತೆ. ಬಟ್ ಎಲ್ಲಾದರೂ ಹೊರಗಡೆ ಸೈಡು ಕ್ಯಾರಿ ಮಾಡಲಿಕ್ಕಾಗಿರ್ಬೋದು, ಅಥವಾ ಸಣ್ಣ ಮನೆಯಿಂದ ಒಂಚೂರು ಹೊರಗಡೆ ಏನಾದರೂ ಸ್ವಲ್ಪ ಜಾಗ ಇರೋರು ಬಳಸ್ಕೋಬೋದು ಅಂದರೆ ಖಂಡಿತವಾಗ್ಲೂ ಇದನ್ನು ಬಳಸ್ಕೋಬೋದು. ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಎಕ್ಸ್ಪೆರಿಮೆಂಟ್ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.